ಜೈ ರಾಮಕೃಷ್ಣ. ನಮಸ್ತೆ. ನವತರಂಗ ಚಿರಡೋಣಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾಡಿನ ಸಮಸ್ತ ಜನತೆಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ. ಈ ಶುಭ ದಿನದಂದು ಈ ದಿನದ ವಿಶೇಷ ಗಣರಾಜ್ಯೋತ್ಸವದ ಕೆಲವು ನುಡಿಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ತೇನೆ. ಆಕಾಶಕ್ಕಿಂತ ಹೈಟು, ಹಾಲಿಗಿಂತ ವೈಟು. ಆಕಾಶಕ್ಕಿಂತ ಹೈಟು, ಹಾಲಿಗಿಂತ ವೈಟು. ಆಹಾ, ಸಕ್ಕರೆಗಿಂತ ಸ್ವೀಟೋ ಸ್ವೀಟು ನನ್ನ ಎಲ್ಲ ಗುರುಗಳ ಹಾರ್ಟು. ಸಕ್ಕರೆಗಿಂತ ಸ್ವೀಟೋ ಸ್ವೀಟು ನನ್ನ ಎಲ್ಲ ಗುರುಗಳ ಹಾರ್ಟು. ಕಚ್ಚಾ ಮಣ್ಣಿಗೆ ಹಚ್ಚ ಹಸಿರಿನ ರೂಪ ಕೊಟ್ಟು ಎದೆಯ ಹಣತೆಯಲ್ಲಿ ಅಕ್ಷರ ದೀಪವನ್ನ ಹೊತ್ತಿಸಿ ನಮ್ಮಂತಹ ಮಕ್ಕಳ ಬಾಳಿಗೆ ಭವ್ಯ ಬೆಳಕನ್ನ ನೀಡಿ ಸುಂದರ ನಾಡು ಕಟ್ಟುವ ಕನಸು ಕಂಡಿರುವ ನನ್ನ ಎಲ್ಲಾ ಪ್ರೀತಿಯ ಗುರುಗಳಿಗೆ ಹಾಗೂ ಗುರುಮಾತೆಯರಿಗೆ ಅನಂತ ಅನಂತ ನಮನಗಳನ್ನು ಸಲ್ಲಿಸುತ್ತಾ, ನನ್ನೆಲ್ಲ ಗುರುಗಳಿಗೆ, ಗುರುಮಾತೆಯರಿಗೆ, ಹಿರಿಯರಿಗೆ ಹಾಗೂ ನನ್ನ ಸ್ನೇಹ ಬಳಗಕ್ಕೆ 76ನೇ ವರ್ಷದ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇನೆ. ಇಂದು ಇಡೀ ದೇಶಾದ್ಯಂತ ಪ್ರತಿ ಜಿಲ್ಲೆ, ಪ್ರತಿ ತಾಲೂಕು, ಪ್ರತಿ ಹಳ್ಳಿಗಳಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಗಣರಾಜ್ಯೋತ್ಸವವನ್ನ ಆಚರಿಸ್ತಿದ್ದು, ದುರಂತವೇನೆಂದ್ರೆ ನಮ್ಮಲ್ಲಿ 80% ಜನರಿಗೆ ಈ ಗಣರಾಜ್ಯೋತ್ಸವವನ್ನು ಯಾಕೆ ಆಚರಿಸ್ತೀವಿ ಅಂತ ಸರಿಯಾಗಿ ಗೊತ್ತಿರಲ್ಲ. ಅವ್ರು ಹೇಳೋದೇನಪ್ಪ ಅಂದ್ರೆ 1950ರಲ್ಲಿ ಸಂವಿಧಾನವನ್ನ ಜಾರಿಗೆ ತರಲಾಯಿತು, ಅದಕ್ಕೋಸ್ಕರ ಅದ್ರ ಸವಿನೆನಪಿಗಾಗಿ ಪ್ರತಿ ವರ್ಷ ಜನವರಿ 26ರಂದು ಈ ಗಣರಾಜ್ಯೋತ್ಸವವನ್ನ ಆಚರಿಸ್ತೀವಿ ಅಂತ. ಆದ್ರೆ ಈ ಗಣರಾಜ್ಯೋತ್ಸವವನ್ನ ಆಚರಿಸೋದು ಕೇವಲ ಸವಿನೆನಪಿಗಾಗಿ ಅಷ್ಟೇ ಅಲ್ಲ. ನಮ್ಮ ದೇಶದ ಅಖಂಡತೆಯನ್ನ, ನಾಗರಿಕತೆಯನ್ನ ನಾವೆಲ್ಲರೂ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿಯನ್ನ ಎಲ್ಲರಿಗೂ ತಿಳಿಸುವುದಕ್ಕಾಗಿ ಸ್ನೇಹಿತರೆ. ನಮ್ಮ ಭಾರತವು ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅನ್ನೋದು ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಈ ದೇಶ ಹೇಗ್ ಬಂತು, ಇದರ ಇತಿಹಾಸವೇನು ಅನ್ನೋದು ಚೆನ್ನಾಗಿ ಗೊತ್ತಿದೆ. 10 ಜಾತಿಗಳು, 100 ಭಾಷೆಗಳು ಇದ್ದರೂ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳೆಂಬ ಭಾವಿಸುವ ಈ ನಾಡಲ್ಲಿ ನಾನು ಹುಟ್ಟಿದ್ದೇನೆ, ನಾನೊಬ್ಬಳು ಭಾರತೀಯಳು ಅಂತ ಹೇಳಲು ನಾನು ಹೆಮ್ಮೆ ಪಡ್ತೇನೆ. ಬ್ರಿಟಿಷರ ಹುಟ್ಟು ಅಡಗಿಸಲು, ನಮ್ಮ ಭೂಮಿಯನ್ನ ನಮ್ಮದಾಗಿಸಿಕೊಳ್ಳಲು ಅದೆಷ್ಟೋ ಹೋರಾಟಗಾರರು ರಕ್ತ ಹರಿಸಿದ ವೀರಭೂಮಿಯಲ್ಲಿ ನಾನು ಹುಟ್ಟಿದ್ದೇನೆ. ನಾನೊಬ್ಬಳು ಭಾರತೀಯಳೆಂದು ಹೆಮ್ಮೆ ಪಡುತ್ತೇನೆ. ಜಗವೇ ಮೆಚ್ಚುವಂತಹ ಕಲೆ, ಜಗವೇ ಮೆಚ್ಚುವಂತಹ ಸಂಸ್ಕೃತಿ, ಜಗವೇ ಮೆಚ್ಚುವಂತಹ ಭಕ್ತಿ ಭಂಡಾರ ಸಾರುವ ಈ ಶ್ರೇಷ್ಠ ಭೂಮಿಯಲ್ಲಿ ನಾನು ಹುಟ್ಟಿದ್ದೇನೆ. ನಾನೊಬ್ಬಳು ಭಾರತೀಯಳು ಎನ್ನಲು ಹೆಮ್ಮೆ ಪಡುತ್ತೇನೆ. ಒಂದೇ ಮಾತರಂ ಎಂಬ ನುಡಿಯನ್ನ ಧ್ಯೇಯವಾಗಿರಿಸಿಕೊಂಡು ವಿಶ್ವ ಮಾನವತೆಯನ್ನ ಸಾರುವ ಪುಣ್ಯ ಭೂಮಿಯಲ್ಲಿ ನಾನು ಹುಟ್ಟಿದ್ದೇನೆ. ನಾನೊಬ್ಬಳು ಭಾರತೀಯಳು ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ. ಸ್ನೇಹಿತರೆ, ಸಾವಿರಾರು ಭಾಷೆ, ಹಲವಾರು ಧರ್ಮಗಳ ಭಿನ್ನತೆಯನ್ನೆಲ್ಲ ಮರೆತು ನಾವೆಲ್ಲರೂ ಒಂದಾಗಿ ಬಾಳುತ್ತೇವೆ ಹಾಗೂ ಏಕತೆಯೊಂದಿಗೆ ಜಗತ್ತಿಗೆ ಮಾದರಿಯಾಗುತ್ತೇವೆ ಎಂದು ಶಪಥಗೈದ ಶುಭ ದಿನ ಈ ಜನವರಿ 26. ಒಬ್ಬ ಹಿಂದುವಿಗೆ ಭಗವದ್ಗೀತೆ ಶ್ರೇಷ್ಠ, ಒಬ್ಬ ಮುಸಲ್ಮಾನನಿಗೆ ಕುರಾನ್ ಶ್ರೇಷ್ಠ, ಹಾಗೆ ಒಬ್ಬ ಕ್ರೈಸ್ತನಿಗೆ ಬೈಬಲ್ ಶ್ರೇಷ್ಠ. ಆದರೆ ಒಬ್ಬ ಭಾರತೀಯನಾದವನಿಗೆ ಅವನ ಧರ್ಮ ಯಾವುದಾದರೂ ಸರಿಯೇ, ಅವನ ಧರ್ಮ ಏನೇ ಹೇಳಲಿ, ಅವನಿಗೆ ಸಂವಿಧಾನವೇ ಅತಿ ಶ್ರೇಷ್ಠ ಗ್ರಂಥ. ಸಂವಿಧಾನದ ಮಾತೇ ಅಂತಿಮ ಅಂತ ನಿಮಗೆ ತಿಳಿದಿರಲಿ ಸ್ನೇಹಿತರೆ. ಸಂವಿಧಾನದ ಜ್ಞಾನ ಸಾಗರರಾದ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ 250ಕ್ಕೂ ಹೆಚ್ಚು ಮೇಧಾವಿಗಳಿಂದ ತಯಾರಾಗಿದ್ದ ಮಹಾ ಕಾನೂನು ಗ್ರಂಥ ಈ ಸಂವಿಧಾನ. ಇದರ ಮಾರ್ಗದರ್ಶನದಲ್ಲಿ 76 ವರ್ಷಗಳಲ್ಲಿ ನಾವು ಬಹಳಷ್ಟು ಸಾಧಿಸಿದ್ದೇವೆ. ಆದರೆ ಸರ್ಕಾರಿ ಕಚೇರಿಗಳಲ್ಲಿ ಯಾವುದೇ ದಾಖಲೆ ಆಗಲಿ, ಯಾವುದೇ ಫೈಲ್ ಆಗಲಿ ನೋಟು ತಾಕಿಸದೆ ಮುಂದೆ ಬರಲ್ಲ. ಸಂವಿಧಾನ ಮೂಲಭೂತ ಹಕ್ಕಾಗಿರುವ ನಮ್ಮ ಭಾರತ ದೇಶದಲ್ಲಿ ಬಡವರ ಮಕ್ಕಳು ಸೋರುತ್ತಾ ಇರುವ ಶಾಲೆಯಲ್ಲಿ ಓದ್ತಿದ್ದಾರೆ. ಶ್ರೀಮಂತರ ಮಕ್ಕಳು ಡಿಜಿಟಲ್ ಟ್ರಸ್ಟ್ AC ರೂಮಲ್ಲಿ ಓದ್ತಿದ್ದಾರೆ. ಬದಲಾವಣೆ ತರಬೇಕಾದ ಶಿಕ್ಷಣದ ರೂಪವೇ ಇಲ್ಲಿ ಬದಲಾಗಿ ಬಿಟ್ಟಿದೆ. ಯಾಕಂದ್ರೆ ಇಲ್ಲಿ ಓದದವರಿಗಿಂತ ಓದಿದವರೇ ಹೆಚ್ಚು ಅಪಾಯಕಾರಿಯಾಗಿದ್ದಾರೆ ಸ್ನೇಹಿತರೆ. ಶ್ರೀಮಂತರು ಹೀಗೆ ಬೆಳಿತಾನೇ ಇದ್ರೆ, ಬಡವರು ಬಡವರಾಗಿಯೇ ಉಳಿದ್ರೆ ನಮ್ಮ ಸಂವಿಧಾನ ಜಾರಿಗೆ ಬಂದು 76 ವರ್ಷವಾದರೂ ನಮ್ಮ ನ್ಯಾಯಾಂಗದ ಮೇಲೆ ಯಾರಿಗೂ ನಂಬಿಕೆ ಬರುತ್ತಿಲ್ಲ. ಒಬ್ಬ ಬಡವ ಕಷ್ಟದಲ್ಲಿದ್ದಾಗ ಕೇಸ್ ಹಾಕಿದ್ರೆ ಅವನ ಕೇಸು ಮುಗಿಯುವಷ್ಟರಲ್ಲೇ ಅವನ ಜೀವನವೇ ಮುಗ್ದಿರ್ತದೆ.
ಈ ಪವಿತ್ರ ದೇಶದ ದೇಶಭಕ್ತಳಾಗಿ ಹೇಳ್ತಿದ್ದೇನೆ, ಕೆಲವು ದಿನಗಳಿಂದ ನಮ್ಮ ದೇಶದ ವಿಚಾರಗಳು ಬದಲಾಗೋಕೆ ಅಂತ ಕನಸು ಕಾಣ್ತಿದ್ದೇನೆ, ಬದಲಾಗ್ಲಿ ಅಂತ ಕನಸು ಕಾಣ್ತಿದ್ದೇನೆ. ಅಂಬೇಡ್ಕರ್ ಅವರೇ ಹೇಳಿರುವಂತೆ ಕಾಲ ಮತ್ತು ಪರಿಸ್ಥಿತಿಗೆ ತಕ್ಕಂತೆ ಸಂವಿಧಾನ ತಿದ್ದುಪಡಿ ಮಾಡುವ ಅವಕಾಶವಿದೆ. ದಯಮಾಡಿ ನಮ್ಮ ದೇಶವನ್ನ ಕೊಳ್ಳೆ ಹೊಡೆಯುತ್ತಿರುವ, ದೀನ ದುರ್ಬಲರಿಗಾಗಿ ಇರುವಂತಹ ಸವಲತ್ತುಗಳನ್ನ ಕಿತ್ತು ತಿಂತಾ ಇರುವ ಕೆಲವು ನೀಚ ರಾಜಕಾರಣಿಗಳನ್ನ, ಭ್ರಷ್ಟ ಅಧಿಕಾರಿಗಳಿಗೆ ಕಡಿವಾಣ ಹಾಕೋಕೆ ಒಂದು ಭಯಾನಕ ಕಾನೂನನ್ನ ಜಾರಿಗೆ ತರಬೇಕಾಗಿದೆ. ಅಂತಹ ಭಯಾನಕ ಕಾನೂನು ಹೇಗಿರ್ಬೇಕಂದ್ರೆ, ಸಿಂಹ ಸದೃಶವಾಗಿ ಅಂತಹ ರಾಜಕಾರಣಿಗಳು, ಅಧಿಕಾರಿಗಳು ಕನಸಿನಲ್ಲೂ ಲಂಚ ಮುಟ್ಟೋಕೆ ಹೆದರ್ಬೇಕು, ಹಂಗಿರ್ಬೇಕು. ಹಾಗೆ ಕೊನೆಯದಾಗಿ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನನ್ನ ದೇಶದ ವಿಚಾರಗಳು ಬದಲಾಗಬೇಕಾದ್ರೆ ಈ ದೇಶದ ಪ್ರಜೆಗಳಾದ ನಾವು ಮೊದಲು ಬದಲಾಗಬೇಕು. ನಾವು ಬದಲಾಗುವವರಿಗೆ, ನಮ್ಮ ಮನಸ್ಥಿತಿ ಬದಲಾಗುವವರಿಗೆ ಯಾವುದೇ ಕಾನೂನು, ಯಾವುದೇ ಕಾಯ್ದೆ ಜಾರಿಗೆ ತಂದ್ರೂ ಈ ಸಮಾಜ ವ್ಯವಸ್ಥೆ ಬದಲಾಗೋದಿಲ್ಲ ಸ್ನೇಹಿತರೆ. ಬದಲಾವಣೆಯೊಂದಿಗೆ ಬದಲಾಗೋಣ, ಬದಲಾಗದವರನ್ನ ಬಲವಂತವಾಗಿ ಬದಲಾಯಿಸೋಣ. ನಮ್ಮ ದೇಶವನ್ನ ಶ್ರೇಷ್ಠ, ಸಮಗ್ರ, ನಂಬರ್ 1 ದೇಶವನ್ನಾಗಿ ಬದಲಾಯಿಸೋಣ. ಇಷ್ಟನ್ನ ಹೇಳ್ತಾ ನನ್ನ ಈ ತೊದಲು ನುಡಿಗಳನ್ನ ನನ್ನ ಭಾರತ ಮಾತೆಯ ಪದತಲದಲ್ಲಿ ಅರ್ಪಿಸುತ್ತಾ ಈ ನನ್ನ ಮಾತಿಗೆ ವಿರಾಮ ನೀಡ್ತಿದ್ದೇನೆ. ಇಂತಹ ಅದ್ಭುತವಾದ ಸ್ಫೂರ್ತಿಯುತ ಮಾತುಗಳನ್ನ ನನ್ನ ಗುರುಗಳಾದಂತಹ ಸಮಾಜಶಾಸ್ತ್ರ ಉಪನ್ಯಾಸಕರಾದಂತಹ ನಮ್ಮ ಸರ್ ಹನುಮಂತ ಸರ್ ಇವರು ರಚಿಸಿರ್ತಾರೆ. ಅವರಿಗೆ ನನ್ನ ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈ ನನ್ನ ಪ್ರಯತ್ನಕ್ಕೆ ಸ್ಫೂರ್ತಿಯಾಗಿರುವಂತಹ ನನ್ನ ಎಲ್ಲಾ ಗುರುಗಳಿಗೂ ನನ್ನ ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮತ್ತೊಮ್ಮೆ ಸರ್ವರಿಗೂ ನವತರಂಗ ಚಿರಡೋಣಿ ಯೂಟ್ಯೂಬ್ ಚಾನೆಲ್ನ ವತಿಯಿಂದ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಶ್ರೀ ಮಾತಾ.